ರೇಖಾ ಕಾಲೇಜ್ ಉಂಟ್ರಿ ರೇಖಾ ಕಾಲೇಜಿಗೆ ಯಾಕೆ ಹೋಗ್ಬೇಕು? 50 ಎಕರೆ ಅಡಿಕೆ ತೋಟ ಐತಿ, 10 ಎಕರೆ ಭತ್ತದ ಗದ್ದೆ ಐತಿ. ಇಂಥ ಬಿಲ್ಡಿಂಗ್ ಕಟ್ಸಿ ನಿನಗಾಗಿ ಆರಾಮಾಗಿ ಹಾಯ್ದಾಗ ಜೀವನ ಮಾಡ. ನೀನು ಚೆನ್ನಾಗಿ ನೋಡ್ಕೊಂತ ನಾನು ಕೊನೆಯವರೆಗೂ. ಮಾವ ಇಂತ ಆಸೆ ಎಲ್ಲ ಬಿಟ್ಬಿಡು. ನಾನ್ ನಿನ್ ಕೈಗೆ ಯಾವತ್ತೂ ಸಿಗಂಗಿಲ್ಲ. ಮದ್ವಿ ಗಿದ್ವಿ ಆಸೆ ಇಟ್ಕೋಬೇಡ, ನನ್ ಮರ್ತು ಬಿಡು. ಇನ್ನೊಬ್ಬರನ್ನ ಯಾರ ಮದ್ವಿ ಮಾಡ್ಕೊ. ಏನಂದಿ? ಯಾರ್ಯಾರ ಬೇರೆ ಮದುವೆ ಮಾಡ್ಕಿ ಅಂದಲ್ಲ? 10 ಹಳ್ಳಿಯಾಗ ಹುಡುಗ್ಯಾರ ನನ್ನ ಮದುವೆ ನಿಂತಾರ. ಆದ್ರೂ ನಾನು ನಿನ್ನ ಇಷ್ಟಪಟ್ಟನೆ. ಯಾಕ? ನನ್ನ ಅಕ್ಕ ಮಾತು ಕೊಟ್ಟದಕ್ಕ. ಆ ಮಾತು ಉಳಿಸ್ಬೇಕನ್ನಕ್ಕೋಸ್ಕರ ನಾನು ನಿನ್ನ ಮದುವೆ ಆಗ್ಬೇಕು. ಅವ್ರು ಯಾರು ನನಗೆ ಇಷ್ಟ ಆಗಿಲ್ಲ, ನೀ ನನಗೆ ಇಷ್ಟ ಆಗಿದ್ದಿ. ದೋಸ್ತ ಏನ್ ಅದು ಏನೋ ಹೊಸ ಚಲೋ ಮಾಡಿಯಲ್ಪ. ಸುಮ್ನಿರ್ಲಿ ಅಪ್ಪ, ಎಲ್ಲೇ ತರ್ತಿ? ಅಲ್ಲೇ ಮಗನ ಏನ್ ತಿಳಿಯಾಕಿಲ್ಲ ಅಂತೀಗ ಅಷ್ಟು ಹುಚ್ಚ ಏ ಮಗನ, ಅವ್ರು ನೋಡಿದ್ರ ದೊಡ್ಡರ್ ಸಾವುಕಾರ ಜನ ಕರ್ ಮಗನ. ಎಂತ ಮಾತು ಹೇಳ್ತಿಲ್ಲಲೇ, ಗೊತ್ತಾಗಲ್ಲ ಅಷ್ಟ. ಎರಡು ಕೈ ಸೇರಿನ ಚಪ್ಪಾಳಿ ಹಾಕಾವ್ಲಿ ಮಗನ. ಇದ್ನ ಹತ್ತು ಬಡ ಸುಮ್ಮ ಹೋಗಂಬ. ಸುಮ್ನೆ ಯಾರಾದ್ರೂ ನೋಡ್ತಾರೆ ಎಲ್ ಭಾರಿ ಅಕ್ಕ. ನೀವ್ ಮಾತ್ರ ಗೌಡನ್ ಮಾತ್ರ ಮದ್ವಿ ಆಗಾಕ ಹೋಗ್ಬೇಡ. ನನಗಂತ್ರ ಒಂದ್ ಚೂರು ಇಷ್ಟ ಇಲ್ಲ. ಶರಣ, ನಮ್ ಪರಿಸ್ಥಿತಿನ ಚೆನ್ನಾಗಿಲ್ಲ. ನಾ ಏನ್ ಮಾಡ್ಬೇಕಂತದ ನಂಗೆ ಗೊತ್ತಾಗ್ತಿಲ್ಲ. ಅಕ್ಕ ಪರಿಸ್ಥಿತಿ ಅಂತ ಅಲ್ಲ, ಪ್ರಪಂಚ ಎಷ್ಟು ಮಟ್ಟಿ ಬೆಳೆದೈತೆ ಅನ್ನೋದು ಗೊತ್ತೈತೆ. ಈಗಿನ ಕಾಲದಾಗ ನಾಯಿಗೆ ಕೂಳ್ ಸಿಕ್ತತಿ ಅಕ್ಕ. ನಾಯಿ ಹಂಗ ಕೂಳ್ ತಿನ್ನಲ್ಲ, ಸಾರ ಕಾಲ್ಸಿದ್ರ ಅಷ್ಟ ತಿಂತೈತಿ. ಅದ ಅಷ್ಟ್ರ ಮಟ್ಟಿ ಬೆಳೆದಕ್ಕ ಈ ಜಗತ್ತು. ಅಂತದ್ರಾಗ ಪರಿಸ್ಥಿತಿ ಸರಿ ಇಲ್ಲ ಅಂತೀಯಲ್ಲ. ತಮ್ಮ, ನೀ ಹೇಳೋದು ಕರೆಕ್ಟ್ ಐತಿ. ನಾನೀಗ ಮನಿಗ್ ಹೋಗಿ ಬರ್ತೇನೆ. ಮನಿಗ್ ಹೋಗಿ ಹಂಗ ಕಾಲೇಜ್ ಹೋಗ್ತೇನೆ. ನೀನು ಕೆಲ್ಸಕ್ಕೆ ಹೋಗ್ಪಾ ತಮ್ಮ. ನಮ್ ತಮ್ಮ ಹೇಳಿದ್ದು ಕರೆಕ್ಟ್ ಐತಿ. ನಾನು ಮದನ ಒಳ್ಳೆ ಹುಡುಗದನ. ಅವ್ನ್ ಹೆಂಗಾರ ಮಾಡಿ ನಾ ಪಡಿಯಲೇ ಬೇಕಲ್ಲ. ನಮ್ಮ ಅಕ್ಕ ಆಯೇ ಮುಂದ ನನ್ನ ಮಗಳು ನೀನ ಮದುವೆ ಆಗ್ಬೇಕಂತ ಹೇಳಿ ಮಾತು ಕೊಟ್ಟಾಳ. ಅದರ ಪ್ರಕಾರ ನನ್ನ ಅಕ್ಕನ ಮದುವೆ ಹಾಕನ್ನಿ. ಆ ಆಶೀರ್ವಾದ ನಮ್ಮಪ್ಪ ನನ್ನ ಮೇಲೆ ಇರ್ಲಪ್ಪ ನಿಂದು. ರೇಖಾ, ಹೂವು ಹೂವು ಗೊತ್ತೈತಿ. ಗೊತ್ತೈತಿ ಅಂದ್ರ ಅರ್ಥ? ಅರ್ಥ ಅಂದ್ರೆ ಹೂನಂತ ಮನಸ್ನ ನಾನೇನ ಕೊಡಾಕತ್ತೀನಿ ಅಂತ ಅರ್ಥ. ನೋಡ್ರಿಕಾ, ಇದು ಹೇಳಕ್ಕೂ ಕೇಳಕ್ಕೂ ಅಷ್ಟ ಚಂದ. ಇದು ನಿಜ ಜೀವನದಾಗ ನಡೆಯಲ್ಲ. ಬದುಕ್ಬೇಕಂದ್ರ ಜೀವನದಾಗ ಆಸ್ತಿನೂ ಬೇಕು, ಅಂತಸ್ತು ಇರ್ಬೇಕು. ಅಂತದ್ರಾಗ ಇವ್ಯಾವು ನನ್ನ ಹತ್ರ ಇಲ್ಲ. ನೀನು ಈ ಹೂವು ಒಗದಾನೆ ಅಂದ ಕೂಡ್ಲೆ ಲವ್ ಮಾಡಾಕ ನಾನೇನು ಹುಚ್ಚಲ್ಲ. ಬಟ್ ನಾನು ನಿನ್ನ ಲವ್ ಮಾಡ್ತಾನೆ ಅಂತಂದು ಮಾತ್ರ ಯಾವತ್ತೂ ತಿಳ್ಕೊಬೇಡ. ನೋಡ್ ಮದನ, ಎಲ್ಲಾ ಹುಡುಗಿಯರ್ ತರ ನಾನಲ್ಲ.
ನಾನು ಇದುವರೆಗಿನು ಯಾವ ಹುಡುಗನು ಕಣ್ಣೆತ್ತಿ ನೋಡಿಲ್ಲ. ನೋಡಿದ್ದ ನಿನ್ನ, ನೀನ್ ಮಾತ್ರ ನಾನ್ ಲವ್ ಮಾಡಾಕತ್ತಿದ್ದು. ನಾನ್ ನಿನ್ನ ಬಿಟ್ರೆ ಬೇರೆ ಯಾರನ್ನೂ ಲವ್ ಮಾಡಲ್ಲ. ಸತ್ರು ನಿನ್ ಜೊತೆಗೆ, ಇದ್ರು ನಿನ್ ಜೊತೆಗೆ, ಒಟ್ಟ ನೀನ್ ಮಾತ್ರ ನಂಗ್ ಬೇಕು. ಇದು ಈ ಜನ್ಮದಾಗ ಸಾಧ್ಯ ಅಲ್ಲ, ನೀ ತಲೆ ಕೆಡ್ಸ್ಕೊಬೇಡ. ಯಾಕ ಯಾಕ ಈಗ ಏನ್ ಪ್ರಾಬ್ಲಮ್? ಯಾಕ ಫುಲ್ ಡಲ್ ಅದಿ ಇವತ್ತು? ಇದು ಹೇಳಕ್ಕೂ ಕೇಳಕ್ಕೂ ಅಷ್ಟ ಚಂದ. ಇದು ನಿಜ ಜೀವನದಾಗ ನಡೆಯಲ್ಲ. ಬದುಕ್ಬೇಕಂದ್ರ ಜೀವನದಾಗ ಆಸ್ತಿನೂ ಬೇಕು, ಅಂತಸ್ತು ಇರ್ಬೇಕು. ಅಂತದ್ರಾಗ ಯಾವೂ ನನ್ನ ಹತ್ರ ಇಲ್ಲ. ನೀನಾರ ಒಂದ್ ಸ್ವಲ್ಪ ಅವಂಗ್ ಹೇಳ. ಯಾಕಂದ್ರ ಅವ್ನ್ ನಿನ್ ಫ್ರೆಂಡ್ ಅಲ್ನ, ನಿನ್ ಮಾತ್ ಕೇಳ್ತಾನ. ಅವ್ ನೀನಾರ ಒಲ್ಲೆ ಅಂದ್ರ ನಾನ್ ಮಾತ್ರ ಈ ಜೀವ ಇಳಿಸ್ಕೊಳಲ್ಲ ಅಂದ್ರ ಉಳಿಸ್ಕೊಳಲ್ಲ. ಈಗ ನನ್ ಜೀವ ನಿನ್ ಕೈಯಾಗೈತ್ ನೋಡು, ನೀ ಏನ್ ಮಾಡಂಗದಿ? ಹೇಳಿ ಅವನ್ನ ನನ್ನ ಒಂದ್ ಮಾಡ್ತಿಲ್ಲ. ಹೇರೇಕ ಯಾಕೆ ಇಷ್ಟು ವಿಷಯಕ್ಕೆಲ್ಲ ಇನ್ನೊಮ್ಮೆ ತಲೆ ಕಿಡ್ಸನದ ನೋಡ್ರಿಕ. ಇಷ್ಟಕ್ಕೆಲ್ಲ ಅಳಕ್ ಹೋಗ್ಬೇಡ. ಈ ವಿಷಯನೆಲ್ಲ ನನ್ನ ದೋಸ್ತನ ಎಲ್ಲ ಹೇಳ್ತಾನೆ, ಹೌದಾ? ಅವನಿಗೆ ಹೇಳಿ ನಿನ್ನ ಅವನು ಕೂಡ್ಸೋ ಜವಾಬ್ದಾರಿ ನಂದ, ಹೌದಾ? ನೀ ಏನ್ ತಲೆ ಕಿಡ್ಸನಕ್ ಹೋಗ್ಬೇಡ. ರಾಮು, ನೀ ನಿಜವಾಗ್ಲೂ ನಮ್ಮಿಬ್ಬರನ್ನು ಸೇರ್ಸ್ತಿ? ನೀ ಸೇರ್ಸ್ತೇನಂದ್ರ ಸಾಕ್ ನೋಡ್ ನನಗ. ನೋಡ್ರಿಕ, ನಾನು ಒಂದು ಸಲ ಮಾತು ಕೊಟ್ಟನಂದ್ರ ಮಾತಿಗೆ ತಪ್ಪ ಮಗ ನಾನಲ್ಲ, ಹೌದಾ? ನಿಮ್ಮಿಬ್ಬರು ಸೇರ್ಸ್ತಾನ ನಾನು. ಅಲ್ಲ ರಾಮ, ನಮ್ ಗೌಡ್ ಹುಡುಗಿ ಲೈನ್ ನೋಡಕತ್ತಿ ಮಗನ. ನಮ್ಮಿಬ್ಬರನ್ನು ಸೇರ್ಸ್ತೇನಂತ ಹೇಳಿ ಇಲ್ಲ ನೀನ? ಹಂಗಂದ್ರ ನನಗ್ ಒಂದ್ ಮಾತ್ ಕೊಡಲ್ಲ? ನೋಡ್ರಿಕ, ನಾನು ಮಾತು ಕೊಡಂಗಲ್ಲ. ಮಾತು ಕೊಟ್ಟಿದ್ಮೇಲೆ ನಾನು ಮಾತು ಉಳಿಸಿನ ಮಟ್ಟ ಮಾಡಲ್ಲ. ಈ ರಾಮನ ಮಾತು ಅಂತಂದ್ರ ನಮ್ ಗೌಡ್ ಮದ್ವೆ ಆಗ್ಬೇಕಂತ ಮಾಡ್ಕೊಂಡ್ ಹುಡುಗಿನ ನೀ ಲೈನ್ ನೋಡಕತ್ತಿ. ಇಡ್ತಾನ ತಡಿ ಮಗನ, ಬೆಂಕಿನ ಇಡ್ತಾನೆ. ಬಾ ಮಗನ, ಬಾ ಬಾ. ಸರಿ ರೇಖಾ, ಈಗ ಮನೆಗೆ ಹೋಗ. ಒಂದ್ ಸ್ವಲ್ಪ ಕೆಲ್ಸ ಐತಿ, ನಾವು ದೋಸ್ತ ಸಿಕ್ಕ ಮಾತಾಡ್ತಾನೆ ಎಲ್ಲ. ನೀ ಸರಿ, ನೀ ಮನೆಗೆ ಹೋಗು. ರಾಮು, ಸ್ವಲ್ಪ ನಿಂತ್ ಕೈಲೆ. ರಾಮು, ನೀ ಮಾತ್ ಕೊಟ್ಟಿದಿ, ಏನಾಗ್ಲಿ ಈಗ ಕರ್ಕೊಂಡ್ ಬರ್ಲೇಬೇಕು ನೀನ್ ನನಗ. ಸರಿ ರೇಖಾ, ಕರ್ಕೊಂಡ್ ಬರ್ತಾನೆ ಅಂತ ಹೇಳಿದೇನಲ್ಲ ನಿನಗ. ನಾ ಕರ್ಕೊಂಡ್ ಬಂದೇ ಬರ್ತೇನೆ. ಸರಿ, ನೀ ಹೋಗಿ ಮನೆಗೆ ಹೋಗಿ ಊಟ ಮಾಡ್ಬೇಕು. ರಾಮು, ನಾ ಊಟಾನು ಮಾಡಲ್ಲ, ಮನಿಗ್ ಹೋಗಲ್ಲ. ಒಂದ್ಸರಿ ಮಾತ್ ಕೊಟ್ಟಿದ್ದಿ ಅವ್ನ್ ಕರ್ಕೊಂಡ್ ಬರ್ತೇನೆ ಅಂತಾಳೆ. ಅವ್ನ್ ಕರ್ಕೊಂಡ್ ಬರೋ ಮಟ್ಟ ನಾ ಈ ಕರೆಂಟಿನ ಮನ್ಯಾಗ ಇರ್ತೇನೆ. ಹೋಗಿ ನಮ್ ಕರೆಂಟ್ ಮನ್ಯಾಗ ಕೂತ್ಕೊಂಡ್ಬಿಡ್ಲು. ನಮ್ಮ ಅಪ್ಪ ಬಂದ್ಬಿಟ್ರಿ ಈಗ ಓಡ್ ಚಂದ ಹೊಡಿತಾನ. ಯಾರ್ಲಿ ಆಗಿ ಹುಡುಗಿ ಕರ್ಕೊಂಡ್ ಬಂದಿ ಅಲ್ಲಿ ಅಂತಂದು ನಾ ಹೆಂಗ್ ಮಾಡ್ಬೇಕು? ಇವ್ನ ಎಲ್ಲಿ ಅದನೋ ಏನೋ, ಇವ್ನ ಹೆಂಗ್ ಹುಡುಕ್ಬೇಕು? ದೊಡ್ಡ ತಲೆ ನೋಪ ಮರಿ ಲವ್ ಯಾರು ಕಂಡಿಡಿದ್ರು ಏನು ಹೋಲತ್ತಾಗ. ನೋಡ್ರಕ್ಕ, ನಾ ಹೇಳ್ದಂಗ ಮಾತು ಕೊಟ್ಟಂಗ ನನ್ ಗೆಳೆಯನ್ನ ಕರ್ಕೊಂಡ್ ಬಂದನಿ, ಹೌದಾ? ಇನ್ಮೇಲೆ ನೀ ಏನ್ ಮಾತಾಡ್ತೀವಿ ಬಿಟ್ಟದ್ದು ನನಗೆ ಗೊತ್ತಿಲ್ಲ. ಈಗ ಈ ವಿಷಯ ನೋಡಿ ನಮ್ಮ ಅಪ್ಪ ನೋಡ್ಬಿಟ್ರ ನನ್ನ ಅವನು ಇಬ್ರು ಕೂಡ ಕ್ಯಾರ್ ನೋಡ್ಬಿಡ್ತಾನ. ನಾನು ಫಸ್ಟ್ ಮನೆಗೆ ಹೋಗ್ಬೇಕ, ನಾ ಬರ್ತಾನೆ. ಹಂಗಾರ ಗೆಳೆಯ ಮುಸ, ಈಗ ನಮ್ಮ ಅಪ್ಪ ಬಂದ್ರ ನನ್ನ ನೀನು ಕೂಡೇ ಹೊಡಿತಾನ. ಫಸ್ಟ್ ಅಲ್ಲಿ ಕೆಲಸ ಐತಿ, ಆ ಕೆಲಸ ಮುಗಿಸ್ಕೊಂಡ್ ಬರ್ತೀನಿ. ನೀವೇನದು ಸರಿ ಮಾಡ್ಕೇರಿ, ಏನದು ಮಾತಾಡ್ಕೇರಿ, ಹೌದಾ? ಸರಿ, ಬರ್ತಾನೆ. ಹಂಗಾರ ರೇಖಾ, ನೋಡಿ ಆ ಕಡೆಗೆ ತಿರುಗಿ ನಿಂತ್ಕೋಬೇಡ. ಸ್ವಲ್ಪ ಈ ಕಡೆಗೆ ತಿರುಗು. ಪರಿಸ್ಥಿತಿ ಒಂದ್ ಸ್ವಲ್ಪ ಅರ್ಥ ಮಾಡ್ಕ. ನೀನ್ ಯಾವ ಪರಿಸ್ಥಿತಿನೂ ನನ್ನ ಹತ್ರ ಹೇಳ್ಬೇಡ. ನೀನು ಬಾಳ್ ಒಳ್ಳೆನದೀನಿ, ನನಗ ಬಾಳ ಇಷ್ಟ ಆಗಿದೆ. ಒಟ್ಟ ನೀ ನನಗ್ ಬೇಕು. ರೇಖಾ, ನೀನು ಭಾರಿ ತಪ್ಪು ತಿಳ್ಕೊಂಡಿ. ದೂರದಿಂತ್ರ ನೋಡಾಕ ಗುಡ್ಡ ಭಾರಿ ಸುಂದರವಾಗಿ ಕಾಣ್ತತಿ.
ಆದ್ರ ಅದ್ರ ಹತ್ತಿರ ಹೋದ್ರನ ಗೊತ್ತಾಗದು ಎಷ್ಟು ಕಲ್ಲದಾವ್ ಮುಳ್ಳದಾವ್ ನಾನು ಅದ್ರ ಸಲುವಾಗಿ ಹೇಳ್ತಾನೆ. ಗುಡ್ಡ ಹತ್ಬೇಕಂತ ನಿತ್ಕೊಂಡಾಗ ಅಲ್ಲಿ ಕಲ್ಲು ಮುಳ್ಳು ಅದಾವ ಅಂತೇಳಿ ಏನಾರ ಗುಡ್ಡ ಹತ್ತದ್ ಬಿಡ್ತಾರನ? ಕಲ್ಲಿದ್ರೇನು ಮುಳ್ಳಿದ್ರೇನು ಹತ್ಬೇಕಂತ ನಿರ್ಧಾರ ಮಾಡಿದ್ಮೇಲೆ ಹತ್ತುತ್ತಾರ. ಅದ ತರಾನು ನಾ ಒಂದ್ಸರಿ ಹಠ ಹಿಡಿದ್ನಂದ್ರ ಅದನ್ನ ಯಾರ ಒಪ್ಕೊಂಡ್ರು ಬಿಡಲ್ಲ. ನೀ ನನಗ್ ಬೇಕಂದ್ರ ಬೇಕು, ನಾನ್ ನಿನ್ ಇಷ್ಟಪಟ್ಟೇನೆ, ಅದ್ ಏನಾರ ಬರ್ಲಿ. ರೇಖಾ, ನೀ ಹೇಳಕತ್ತದ್ ಮಾತೈತಲ್ಲ, ಇದು ಮಾತಾಡಕ್ ಅಷ್ಟ ಸುಲಭ. ನೀ ಪಡಕತ್ತೀಯಲ್ಲ ಈ ಆಸೆ ನಿನ್ನ ಜೀವನ ಪೂರ್ತಿ ಕೊರಗಂಗ್ ಮಾಡ್ತತಿ. ಅದನ್ನ ಮೊದ್ಲ ನೆನಪಿನಾಗ ಇಟ್ಗ. ನಾ ಕೊರಗಿದ್ರು ಚಿಂತಿಲ್ಲ, ನೀನ್ ಬೆನ್ನದ್ ಬಂದೇನಂದ್ರ ಅಂಬ್ಲಾಗ್ಲಿ ಗಂಜಿಲಾಗ್ಲಿ ಗುಡ್ಸಲ್ ಮನೆ ಒಳಗಾದ್ರು ನಿನ್ ಜೊತೆಗ್ ನಾ ಬರುತ್ತೇನೆ. ರೇಖಾ, ಈ ಪ್ರೀತಿ ಬಹಳ ದಿನ ಉಳಿಯಂಗಿಲ್ಲ ರೇಖಾ, ನನ್ನ ಮಾತು ಕೇಳ. ಮದನ ಯಾಕೆ ಚಿಂತೆ ಮಾಡ್ತಿದ್ದಿ? ಬಾಳ ದಿನ ಯಾಕ ಪ್ರೀತಿ ಉಳಿಯಲ್ಲ? ನಾನ್ ನಿನ್ ಜೊತೆ ಬಂದು ಬಾಳೆ ಮಾಡ್ತೇನೆ ಅಂದನಿ, ನೀನಲ್ಲ. ರೇಖಾ, ನಾ ಹೆಂಗಲಿ ನಿಮ್ಮ ಮಾವ ಈ ಪ್ರೀತಿಗೆ ಒಪ್ಪಲ್ಲ. ನಮ್ಮ ಮಾವನ ಒಪ್ಪಿಗೆ ನಂಗ ಬೇಕಾಗಿಲ್ಲ. ಏನ್ ಹೇಳಕತ್ತಿ ರೇಖಾ? ನೀ ಮಾತಾಡೋ ಮಾತಿಗೆ ಅರ್ಥ ಐತೆ. ಹೌದು, ನೀ ಯಾವತ್ತ ಕೈ ಹಿಡಿತೀನಿ ಅಂತಿದಿ ಅವತ್ತ ನಾ ಮನೆ ಬಿಟ್ಟು ಬಂದ್ಬಿಡ್ತೇನೆ. ಆದ್ರ ದಯವಿಟ್ಟು ನನ್ನ ಮಾತ್ ಕೇಳಲ್ಲ. ನೀ ಈ ನಮನಿ ಕಾಟ ಕೊಡಕತ್ತಿ ಅಂದ್ರ ನೀನೇನ ಹಂಗ ಸುಲಭ ಕೈ ಬಿಡ ಲೆಕ್ಕದಾಗಂತೂ ಇಲ್ಲ. ಸರಿ, ನೀ ಹೇಳ್ದಂಗ ಆಗ್ಲಿ, ಆದ್ರ ನಂದು ಒಂದು ಮಾತೈತಿ. ನಿಂದು ಒಂದು ಮಾತೈತ, ಹಂಗಂದ್ರ ಅದೇನಂತ ಹೇಳಲ್ಲ. ರೇಖಾ, ನನ್ನ ಹಣೆ ಬರ್ದಾಗರ ಏನ್ ಬರ್ದತೆ ನನಗಂತೂ ಗೊತ್ತಿಲ್ಲ. ಬ್ಯಾಡ ಅಂದ್ರೂ ಪ್ರೀತಿ ಮಾಡಿದಿ, ಮುಂದ ಒಂದಿನ ಪ್ರೀತಿ ಮಾಡಿದ ಮ್ಯಾಗ ನಿಮ್ಮ ಮಾವನ ಕುತಂತ್ರಕ್ಕೆ ಏನಾರ ನೀನು ಲಾಕ್ ಆಗಿ ನೀನ್ ನನಗ್ ಕೈ ಕೊಟ್ಟೆ ಅಂತ ತಿಳ್ಕ, ನಾನು ಅವತ್ತ ಹುಚ್ಚ ಆಗ್ಬೇಕತಿ, ಎಚ್ಚರ ಇರ್ಲಿ. ನಾನು ಅವತ್ತ ಎಚ್ಚರ ಇರ್ಲಿ. ಸರಿ ಆತು, ನಂದು ಒಂದು ಮಾತೈತಿ. ನಿನ್ ಹೊರತು ಬೇರೆಯವ್ರಿಗೆ ಯಾರಿಗೂ ನಾನು ಕೊಳ್ಳು ಕೊಡಂಗಿಲ್ಲ. ಆದ್ರ ನೀನ್ ಮಾತ್ರ ನನ್ನ ಕೈ ಬಿಡಬಾರ್ದು. ನೀನ್ ಮಾತ್ರ ನನ್ನ ಕೈ ಬಿಡಬಾರ್ದು. ಬರ್ರಿ ಕೊಡ್ರ, ನಡಿ ನಡಿ ನಡಿ, ಐತಿ ನಿನ್ ಹಬ್ಬ. ಹೋಗಿ ಹೋಗಿ ಸಾವುಕಾರನ ಸೊಸಿನ ಸವಾಸನ ಹೋಗ್ಯಾನಿ. ನಮ್ಮಪ್ಪನು ಎಲ್ಲಿ ಕೆರದಿಲೆ ಹೊಡಿತಾನ ಏನ? ಮುಂದಿನ ದಾರಿ ಏನ್ ಮಾಡನೀಗ? ಎಲ್ಲರ ಹೋಗಿ ಮದುವೆ ಆಗ್ಬಿಡನಲ್ಲ. ಎಲ್ಲಾರ ಹೋಗಿ ಮದ್ವೆ ಆಗಾನ, ಎಲ್ಲಾರ ಹೋಗಿ ಯಾಕೆ ಮದ್ವೆ ಆಗಾನ? ನೀ ಗಟ್ಟಿದ್ಯಪ್ಪ ಅಂದ್ರ 10 ಮಂದ್ಯಾಗ ತಾಳಿ ಕಟ್ತಾನಂತ ಬಾ. ಇಲ್ಲೇ ಇದ್ರೆ ಅವ್ರು ಎಲ್ಲಿ ಹೋಗ್ಬಿಟ್ರು ಅವರು? ಈ ಮುಂಜಾ ಮಕ್ಕಳು ಕೊಡ್ರ, ಇಲ್ಲೇ ಇದ್ರಿ. ಎಲ್ಲದ್ರಲ್ಲ ಇಲ್ಲಿ ಒಬ್ಬರದ್ರ ನೋಡಲ್ಲಿ ಯಾರಲ್ಲ ಇಲ್ಲಿ ಗೌಡ್ರ ಇಲ್ಲೇ ಇದ್ರಿ ಗೌಡ್ರ. ಇನ್ನು ನಿನ್ನ ಬಿಟ್ಟರು ನೀನು ಎಲ್ಲ ಸುಳ್ಳು ಹೇಳ್ತೀನಿ. ಕನಸ್ಕಂಡಿ ನಾನು ಮದುವೆ ಆಗ್ಬಿಡ್ ನನ್ ಸೊಸಿನ ಬೇರೆ ಬಂದು ನಿಂತ ಹೋಗ್ತೀನಿ ಮಗ. ನಿಂದ ಬಿಡ್ಲ ನಂಗ ಕನಸ್ಕಂಡ್ ಬಿಡ್ರಿ. ಹೌದಲ್ಲ ಮಗ? ಬಾ ಮಗನ, ಸುಳ್ಳು ಹೇಳ್ತೀಯ ನಿನ್ನ ಏನ್ ಮಾಡೋದು ಮಾತ್ರ ಬಾರ್ಲಿ ಬಿಡ್ರಿ. ಬಾರಲಿ ಬಿಡ್ತ ನೋಡಿಗ. ನಾನ್ ಒಳ್ಳೆ ಹೇಳಪ್ಪ ಇವ್ರಿಗೆ. ಬಿಡ್ರಿ ಗೌಡ್ರ, ಬಿಡ್ರಿ. ನನ್ನ ಸೊಸೆ ಬಗ್ಗೆ ಸುಳ್ಳು ಹೇಳ್ತೀಯ ಬಾರ.